ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ ಅಂದರೆ, ನಿಮ್ಮ ಮೇಲೆ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ, ಅಂದರೆ ಏನಾದರೂ ಕೆಟ್ಟ ಕಣ್ಣಿದೆಯಾ, ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ, ಒಟ್ಟಿನಲ್ಲಿ ನಿಮ್ಮ ಎನರ್ಜಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನಿಮ್ಮಲ್ಲಿ ಏನಾದರೂ ಆ ಥರದ ಒಂದು ನೆಗೆಟಿವ್ ಆಗಿರುವಂಥ ಪ್ರಭಾವ ಬೀರಿದೆಯಾ ಅನ್ನುವ ವಿಷಯವಾಗಿ ಎನಿ ನೆಗೆಟಿವಿಟಿ ಅರೌಂಡ್ ಯು ಆರ್ ಇನ್ ಯು ಎಫೆಕ್ಟ್ ಆಗಿದ್ದೀರಾ ಈ ವಿಷಯವಾಗಿ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ರೆಸನೇಟ್ ಅನಿಸುತ್ತೆ, ಕನೆಕ್ಟ್ ಅನಿಸುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಈ ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಎನರ್ಜಿ ಹೇಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾರ್ದಾದ್ರೂ ಕೆಟ್ಟ ಕಣ್ಣಿದೆಯಾ, ಏನಾದರೂ ನಿಮ್ಮ ಮೇಲೆ ಮಾಡಿದಾರಾ, ಆ ಥರ ಜಸ್ಟ್ ಟು ಚೆಕ್. ಓಕೆ, ನಿಮಗೆ ಗೊತ್ತಾದರೆ ಬೆಟರ್ ಅಲ್ವಾ, ಅದರಿಂದ ಮಾಡ್ತಾ ಇರುವಂಥ ವಿಡಿಯೋ ಇದು. ಸೊ ಎನರ್ಜಿ ಚೆಕ್ ಮಾಡೋಣ. ಈಗ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ಅದಾದ ನಂತರ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ಮತ್ತು 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಹಿತಶತ್ರುಗಳು ನಿಮಗಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹಾಗೂ ಅವರು ನಿಮಗೇನೋ ಕೆಟ್ಟದ್ದು ಮಾಡಬೇಕು ಅಂತ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಅದು ನಡೀತಾ ಇದೆ. ಹಾಗೂ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದೇನಾಗ್ತಾ ಇದೆ ಅಂದರೆ, ಅವ್ರು ಏನೇ ಮಾಡ್ತಾಯಿದ್ರು ನಿಮ್ಗೆ ಅಗೇನ್ಸ್ಟಾಗಿ, ಏನೇ ನಡೆಸ್ತಾ ಇದ್ರು, ಹುನ್ನಾರ ಒಂದು ರೀತಿಯಾದ ಎನರ್ಜಿ ಪಾಸ್ ಮಾಡ್ತಾಯಿದ್ರು, ನಿಮಗೆ ಅದು ಎಫೆಕ್ಟ್ ಆಗ್ತಾ ಇಲ್ಲ. ಓಕೆ, ಅಂದರೆ ನಿಮ್ಮ ಒಂದು ಏಳಿಗೆನ ಬಯಸದೆ ಕೆಲವರು ಕೆಟ್ಟದ್ದನ್ನ ಬಯಸ್ತಾ ಇದ್ದಾರೆ ಹಾಗೂ ಕೆಟ್ಟದ್ದನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಅದು ನಿಮಗೆ ಎಫೆಕ್ಟ್ ಆಗ್ತಾ ಇಲ್ಲ, ಯಾಕೆಂದರೆ ಆ ಪ್ರೊಟೆಕ್ಷನ್ ಇದೆ. ಯಾವಾಗ ಈ ಚಕ್ರಾಸ್, ನಿಮ್ಮಲ್ಲಿರುವಂಥ ಚಕ್ರಾಸ್ ಶೀಲ್ಡೆಡ್ ಆಗಿರುತ್ತೆ, ಆವಾಗ ಈ ಥರದ್ದು ಏನೇ ಬಂದರೂ ಕೂಡ, ಯಾರೇ ಏನೇ ಕಣ್ಣು ಹಾಕಿದ್ರೂ ಕೂಡ ಅದು ನಮ್ಗೆ ಎಫೆಕ್ಟ್ ಆಗಲ್ಲ. ಬಿಕಾಸ್ ನೀವೊಂದು ಹೈ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಇರ್ತೀರ. ಅದನ್ನೇ ನಾನು ಈ ಒಂದು ಕಾರ್ಡ್ ಸ್ಪ್ರೆಡ್ನಲ್ಲಿ ನಿಮಗೆ ನೋಡ್ತಾ ಇರುವಂಥದ್ದು. ಯಾರು ಈ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಾನು ಇಲ್ಲೇನು ನೋಡ್ತಾ ಇದ್ದೀನಿ ಅಂದರೆ, ಏನೂ ಆ ಥರದ ವಿಷಯ ಇಲ್ಲ. ಒಟ್ಟಿನಲ್ಲಿ ನಡೀತಾ ಇದೆ, ನಿಮ್ಗೆ ಅಗೇನ್ಸ್ಟಾಗಿ ಏನೋ ಮಾಡ್ತಾ ಇದ್ದಾರೆ, ಹಾಗೂ ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬಯಸುವ ಜನ ಇದ್ದಾರೆ. ನಿಮ್ಮ ಸುತ್ತಮುತ್ತನೇ ತುಂಬ ಹತ್ತಿರ ಇರೋರೇ ಇದನ್ನು ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೇದಾದರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಆದರೆ ಇಟ್ಸ್ ನಾಟ್ ಆ್ಯಟ್ ಆಲ್ 1% ಕೂಡ ನಿಮಗೆ ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಈ ಕೂಡಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಮೆಂಟ್ ಮಾಡಿ, ಐ ಆಮ್ ಪ್ರೊಟೆಕ್ಟೆಡ್ ಅಂತ. ಬಿಕಾಸ್ ಯು ಆರ್ ಪ್ರೊಟೆಕ್ಟೆಡ್. ದಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು. ನಾನು ಏನೂ ಪ್ರಾಬ್ಲಮ್ ನೋಡ್ತಾ ಇಲ್ಲ, ಹೀಗೆ ಇರಿ. ಯಾಕೆಂದರೆ ನಿಮ್ಮ ಟೈಮ್ ಚೇಂಜ್ ಆಗಿದೆ. 2 months ಹಿಂದೆಯೇ ಟೈಮ್ ಚೇಂಜ್ ಆಗಿದೆ. ಒಳ್ಳೇದಾಗ್ತಾ ಇದೆ ನಿಮ್ಮ ಲೈಫಲ್ಲಿ. ಏಳಿಗೆನ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಒಳ್ಳೆ ಕರ್ಮಗಳಿಂದ ನಿಮಗೆ ಒಂದು ಬದಲಾವಣೆಯೂ ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಇಶ್ಯೂಸ್ ನಾನು ಪಿಕ್ ಮಾಡ್ತಾ ಇಲ್ಲ. ಅದು ನಿಮ್ಮ ರೀಡಿಂಗ್ ಆಗಿತ್ತು, ಅಮೇಝಿಂಗ್ ಆಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್. ಈಗ ನಾನು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮಲ್ಲಿ ಏನಾದ್ರು ಆ ಥರದ್ದು ನೆಗೆಟಿವ್ ಎನರ್ಜಿ ಇದೆಯಾ, ಆ ಥರದ್ದು ಯಾವುದಾದ್ರೂ ಕಣ್ಣಿದೆಯಾ, ಕೆಟ್ಟ ಕಣ್ಣು ನಿಮ್ಮ ಮೇಲಿದೆಯಾ, ಇದರ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ ಅಂತ. ಸೊ 10 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೂ ಹೈ ಪ್ರೀಸ್ಟಸ್ ಬಂದಿದೆ. ಲವ್ಲಿಯಾಗಿ ಬರ್ತಾ ಇದೆ ಕಾರ್ಡ್ಸ್ ನಿಮಗೆ. ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಔಟ್ಕಮ್ ಏನು, ಏಸ್ ಆಫ್ ಕಪ್ಸ್ ಬಂದಿದೆ. ಒಂದು ಗುಡ್ ನ್ಯೂಸು ಏನಾಗಿದೆ ಅಂದರೆ, ನಿಮ್ಮ ಅಗೇನ್ಸ್ಟಾಗಿ ಏನೂ ಪ್ರೆಸೆಂಟ್ನಲ್ಲಿ ಇಲ್ಲ. ಹಾಗೆ ಯಾರೂ ಏನೋ ನಿಮಗೆ ವಿರುದ್ಧವಾಗಿ ಮಾಡಬೇಕು ಅಥವಾ ನಿಮ್ಮ ಡೌನ್ಫಾಲ್, ಅಂದರೆ ನಿಮಗೇನೋ ಕೆಟ್ಟದಾಗಿ ನಿಮ್ಮ ಲೈಫ್ ಹಾಳಾಗೋಗಲಿ, ಆ ಥರ ಯಾರೂ ಏನೂ ಬಯಸ್ತಾ ಇಲ್ಲ. ನಿಮ್ಮ ಸುತ್ತ ಇರುವಂಥ ವ್ಯಕ್ತಿಗಳು, ನೀವು ಯಾರ ಜೊತೆ ಒಂದು ಸಂಪರ್ಕ, ಕಮ್ಯುನಿಕೇಷನ್ನ ಇಟ್ಕೊಂಡಿದ್ದೀರಾ, ಅವರು ಕೂಡ ಆ ಥರದ್ದು ಯಾವುದೇ ರೀತಿಯಾದ ಎನರ್ಜಿನ ಪಾಸ್ ಮಾಡ್ತಾ ಇಲ್ಲ. ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ನೀವು ನಂಬಿರುವಂಥ ಒಂದು ದೇವರು, ಯಾರನ್ನ ನೀವು ತುಂಬ ಸ್ಟ್ರಾಂಗಾಗಿ ನಂಬ್ತೀರಾ, ಯಾವ ದೇವರನ್ನ ತುಂಬ ನಂಬ್ತೀರಾ, ಅವ್ರ ಪ್ರೊಟೆಕ್ಷನ್ ನಿಮ್ಮಲ್ಲಿದೆ. ಮನೆ ದೇವರು ಅಂತ ನಾನು ಸ್ಪೆಷಲ್ಲಾಗಿ ಪಿಕ್ ಮಾಡ್ತಾ ಇದ್ದೀನಿ. ನೀವು ನಂಬುವ ಮನೆಯ ದೇವರು ಯಾರು, ಆ ಮನೆ ದೇವರು ಅಂತ ಕಮೆಂಟ್ ಮಾಡಿ. ಬಿಕಾಸ್ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸ್ಟ್ರಾಂಗ್ ಆಗಿ, ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರಿಗೆಲ್ಲ ಇದೆ. ಸೊ ಆ ದೇವರ ಪೂಜೆ ನೀವು ರೆಗ್ಯುಲರ್ ಆಗಿ ಮಾಡಿದ್ರೂ ಕೂಡ ನೀವು ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ನೋಡ್ತೀರಾ.
ಹಾಗೂ ನೀವು ಚಾಲೆಂಜ್ನ ಫೇಸ್ ಮಾಡುವ ಶಕ್ತಿ ಕೂಡ ನಿಮಗೆ ಆ ಒಂದು ದೈವ ಒದಗಿಸಿದೆ. ಹ್ಯಾಂಗ್ ಮ್ಯಾನ್ ಬರ್ತಾ ಇರೋದ್ರಿಂದ ಮುಂದೆ ಏನಾದರೂ ಆ ಥರ ಅವಘಡ ನಡೆದ್ರು, ಯಾರಾದರೂ ಏನೋ ಒಂದು ಕೆಟ್ಟ ಕಣ್ಣು ಹಾಕಿದ್ರು ಅಥವಾ ಏನೋ ಟ್ರೈ ಮಾಡಿದ್ರೂ ಕೂಡ ಆ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಮಾಡೋದಕ್ಕೆ ನಾನು ಏನೂ ಎಫೆಕ್ಟ್ ಆಗೋದು ನೋಡ್ತಾ ಇಲ್ಲ. ಬಿಕಾಸ್ ಹ್ಯಾಂಗ್ ಮ್ಯಾನ್ ಬರ್ತಾ ಇರೋದ್ರಿಂದ ಅದ್ರ ಪಕ್ಕ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ತುಂಬಾ ಫ್ಲೋಯಿ ಆ್ಯಂಡ್ ವಾಟರ್ ಎಲಿಮೆಂಟಲ್ಲಿ ಇರೋದ್ರಿಂದ ಅಫ್ಕೋರ್ಸ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಬರ್ತಾ ಇದೆ. ವಾಟರ್ ಎಲಿಮೆಂಟ್ ಒಳ್ಳೆಯದು. ಮನೇಲಿ ನೀವು ಏನು ಹೇಳ್ತಾರೆ, ಶುದ್ಧ ಮಾಡೋದು, ನೀರಿನಿಂದ ಶುದ್ಧ ಮಾಡೋದು ಅಷ್ಟೇ, ತುಂಬ ಸಿಂಪಲ್. ಮತ್ತು ಇನ್ನೂ ಒಂದು ಟೆಕ್ನಿಕ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ವಾರದಲ್ಲಿ ಇದನ್ನು ಒಂದು ಸಲ ಮಾಡಿದ್ರೂ ಕೂಡ ಎಫೆಕ್ಟಿವ್ ಆಗಿರುತ್ತೆ. ಅದು ಸಂಡೇ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಸಂಡೇ ಈವ್ನಿಂಗ್ ಅರೌಂಡ್ 6 PM ಟೈಮ್ನಲ್ಲಿ ಕಲ್ಲುಪ್ಪು, ಪುಡಿ ಉಪ್ಪನ್ನು ನೀವು ಎಡಗೈಗೆ ಹಾಕ್ಕೊಂಡು, 1 ಸ್ಪೂನ್ ಪುಡಿ ಉಪ್ಪನ್ನು ಎಡಗೈಗೆ ಹಾಕ್ಕೊಂಡು ಇದೇ ಥರ ಕೈ ತೊಳ್ಕೊಳ್ಳಿ. ಇದು ವಾಟರ್ ಬರ್ತಾ ಇದೆಯಲ್ಲ, ಟ್ಯಾಪ್ ವಾಟರ್ ಕೆಳಗಡೆ ನಿಮ್ಮ ಕೈ ನೆಟ್ಟು ಹೀಗೆ ಕೈ ತೊಳ್ಕೊಳ್ತಿದ್ದೀರಾ. ಹಾಗೂ ಕೈ ತೊಳ್ಕೊಳ್ಳುವಾಗ ಆ ಉಪ್ಪಿನ ನೀರು ಹೋಗ್ತಾ ಇರುತ್ತಲ್ಲ, ಅಂದರೆ ಅದು ಕರಗ್ತಾ ಇರುತ್ತೆ, ಯಾಕಂದರೆ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಎಲ್ಲ ಕೆಟ್ಟ ಎನರ್ಜಿನೂ ನನ್ನ ಲೈಫಿಂದ ಹೋಗ್ತಾ ಇದೆ, ಈ ಕೂಡಲೇ ಹೋಗ್ತಾ ಇದೆ, ಇಟ್ಸ್ ಗೋಯಿಂಗ್ ಅವೇ ಅಂತ ಹೇಳಿ. ವಾರದಲ್ಲಿ ಇದು ಒಂದು ಸಲ ಮಾಡಿದ್ರು ಕೂಡ, ಯಾಕಂದರೆ ನಿಮ್ಗೆ ಅದು ಮಾಡಿದ್ರೆ ಎಫೆಕ್ಟಿವ್ ಆಗುತ್ತೆ, ನಿಮ್ಮ ಲೈಫ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತಲೇ ಸಂದೇಶ ಬಂದಿರೋದ್ರಿಂದ ನಾನು ನಿಮ್ಗೆ ಹೇಳಬೇಕಾಯಿತು. ಈ ಥರ ಪಿಕ್ಚರೆಲ್ಲ ಯೂಶ್ವಲಿ ಬರಲ್ಲ, ನಿಮಗೆ ಬಂದಿರೋದ್ರಿಂದ ಇದು ನಿಮಗೆ ಇರುವಂಥ ಒಂದು ಸ್ಪೆಷಲ್ ಮೆಸೇಜ್ ಆಗಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು, ಅದ್ಭುತವಾಗಿ ಬಂದಿದೆ ನಿಮ್ಮ ರೀಡಿಂಗ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಎನರ್ಜಿನ ಚೆಕ್ ಮಾಡಿಬಿಡೋಣ. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ನಿಮ್ಮ ಸುತ್ತ ಏನು ನಡೀತಾ ಇದೆ, ಹಾಗೂ ನೀವು ಎಲ್ಲ ರೀತಿಯಾಗೂ ಶೀಲ್ಡೆಡ್ ಆಗಿದ್ದೀರಾ ಅಂತ ತಿಳ್ಕೊಳ್ಳುವುದು ಅವಶ್ಯಕತೆ ಇದೆ, ಎಲ್ರಿಗೂ ಅವಶ್ಯಕತೆ ಇದೆ, ಇನ್ಕ್ಲೂಡಿಂಗ್ ಮೀ. ಸೊ ಲೆಟ್ಸ್ ಸಿ ನಿಮ್ಮ ಎನರ್ಜಿ ಹೇಗಿದೆ. ಜಸ್ಟಿಸ್ ಬಂದಿರೋದ್ರಿಂದ ನೀವು ನ್ಯಾಯ, ನೀತಿ, ಧರ್ಮ ಅನ್ನುವಂಥ ಒಂದು ದಾರಿಯನ್ನು ಹಿಡಿದಿರುವಂಥವ್ರು. ಯಾವುದೇ ಕಾರಣಕ್ಕೂ ತಪ್ಪು ನನ್ನ ಕೈಯಿಂದ ಅಥವಾ ನನ್ನ ಕಡೆಯಿಂದ ಆಗಬಾರ್ದು ಅಂತ ಕಾನ್ಷಿಯಸ್ ಆಗಿ ನೀವು ಮುಂದುವರಿತೀರಾ. ಅದು ನಿಮ್ಮ ವ್ಯಕ್ತಿತ್ವ. ವರ್ಲ್ಡ್ ಕಾರ್ಡ್ ಬರ್ತಾ ಇದೆ, ಹಾಗೂ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಅಮೇಝಿಂಗ್ ಕಾರ್ಡ್ ಇದೆ. ಅದಾದ ನಂತರ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ. ಇದು ಫ್ಯೂಚರ್ ಕಾರ್ಡ್, ಹಾರ್ಟ್ ಬ್ರೇಕ್ ಬಂದಿರೋದು. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ 9 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಒಂದೇನಾಗುತ್ತೆ ಅಂದರೆ, ಮಾನಸಿಕವಾಗಿ ಯಾರೋ ನಿಮ್ಮನ್ನು ಕುಗ್ಗಿಸ್ತಾರೆ. ಇದು ಮುಂದೆ ಆಗುವಂಥ ವಿಷಯ, ಇವಾಗ ಆಗುವಂಥದ್ದಲ್ಲ. ಪ್ರೆಸೆಂಟ್ನಲ್ಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಹೊಸದಾದ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೂ ಆಲ್ ದ ವೆರಿ ಬೆಸ್ಟ್. ಚೇಂಜಸ್ನ ನಾನು ಅದ್ಭುತವಾಗಿ ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀನಿ. ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಸ್, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಾನು ಏನೂ ಪ್ರೆಸೆಂಟ್ನಲ್ಲಿ ನಿಮಗೇನೋ ಆಗ್ತಾ ಇದೆ, ಅಥವಾ ಏನೋ ಎನರ್ಜಿ ಪಾಸ್ ಆಗಿದೆ, ಅಥವಾ ಯಾರೋ ಏನೋ ಮಾಡ್ತಾ ಇದ್ದಾರೆ, ಅಥವಾ ಏನೋ ಮಾಟ ಮಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ನಥಿಂಗ್, ಏನೂ ಇಲ್ಲ. ಆ ಥರದ್ದು ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಆ ಒಂದು ದೇವರಿಂದ ಸಿಕ್ಕಿರೋದ್ರಿಂದ, ನೀವು ನಂಬುವ ದೈವದಿಂದ ಸಿಕ್ಕಿರೋದ್ರಿಂದ ನಾನು ಏನೂ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಯಾವಾಗ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತೀನಿ ಆವಾಗ ಅದು ನೀವು ಖುಷಿ ಪಡಬೇಕು. ಪ್ರಾಬ್ಲಮ್ಸ್ ಇದೆ ಅಂದಾಗಲೇ ದುಃಖ ಪಡಬೇಕು. ಬಟ್ ಎಸ್, ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು. ಏನಪ್ಪ ಇಷ್ಟು ಈಸಿ ಆಗೋಯ್ತಾ ರೀಡಿಂಗ್ ಅಂದ್ಕೋಬೇಡಿ, ಈಸಿ ಆಗಿದ್ರೇ ಬೆಟರ್ ನಿಮಗೆ ಅಂತ ಹೇಳ್ತೀನಿ. ಹಾರ್ಟ್ ಬ್ರೇಕ್ ನಿಮಗೆ ಅಪ್ಕಮಿಂಗ್ ಫ್ಯೂಚರ್ನಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಜನರನ್ನ ನಂಬುವ ವಿಷಯವಾಗಿ. ಯಾಕಂದರೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾರೆ ಒಬ್ಬ ವ್ಯಕ್ತಿ ಅಂತ ತೋರಿಸ್ತಾ ಇದೆ. ಒಬ್ಬರನ್ನ ತುಂಬ ನಂಬಿ ಮೋಸ ಹೋಗುವ ಚಾನ್ಸಸ್ ಇದೆ. ಅದರಿಂದ ನಿಮ್ಮ ಚಕ್ರಾಸ್ ಎಫೆಕ್ಟ್ ಆಗ್ಬೋದು, ಹಾರ್ಟ್ ಚಕ್ರ ಎಫೆಕ್ಟ್ ಆಗ್ಬೋದು ಅಂತ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು ಅಷ್ಟೇ, ಇನ್ನೇನೂ ಮಾಡುವ ಅವಶ್ಯಕತೆ ಇಲ್ಲ. ಇದು ಸಂಭವ ಅಂತ ಹೇಳ್ತಾ ಇರುವಂಥ ವಿಷಯ, ಇದನ್ನ ನೀವು ತಡಿಬಹುದು. ಯಾವಾಗ ನಿಮ್ಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಆಗುತ್ತೆ, ವಿತಿನ್ 1 ಮಂತ್ ಈ ಒಂದು ಸಾಧ್ಯತೆ ನೋಡ್ತಾ ಇದ್ದೀನಿ. ಸೊ 1 ಮಂತ್ ಯಾರನ್ನಾರು ನಂಬುವ ವಿಷಯವಾಗೋ ಅಥವಾ ಏನೋ ಮಾಡಬೇಕು ಅಂತ ಇದ್ದೀರಾ, ಅಥವಾ ಮಾನಸಿಕವಾಗಿ ನಿಮಗೆ ಒಬ್ಬ ವ್ಯಕ್ತಿ ಕುಗ್ಗಿಸ್ತಾ ಇದ್ದಾರೆ ಅಂದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಅದು ನಿಮ್ಮ ಹಾರ್ಟ್ ಚಕ್ರಾಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮಗೆ ಸಿಕ್ಬಿಟ್ಟಿದೆ ಹಾರ್ಟ್ ಬ್ರೇಕ್ ಕಾರ್ಡ್. ಓಕೆ, ಅದರ್ವೈಸ್ ಎವ್ರಿಥಿಂಗ್ ಇಸ್ ಸೋ ಫೈನ್. ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.